ಹಾಯ್ ಆಲ್, ಗುಡ್ ಮಾರ್ನಿಂಗ್ ಎವ್ರಿವನ್. SIT ರಚನೆ ಆಗಿದೆ. SIT ಯಾಕೆ ರಚನೆ ಆಯಿತು? SIT ರಚನೆ ಆಗೋದರ ಹಿಂದೆ ಯಾರಿದ್ದಾರೆ? SIT ಇಂದ ಯಾವ ತನಿಖೆ ನಡೆಯುತ್ತೆ, ಏನು ಹೊರಗಡೆ ಬರುತ್ತೆ ಅನ್ನೋ ಅರಿವು ನಮ್ಮೆಲ್ಲರಿಗೂ ಇವತ್ತು ಇರಬೇಕಾಗಿದೆ. ಈ ಅರಿವು ಯಾರಿಗಿಲ್ಲ ಅಂತ ಕೇಳಿದ್ರೆ, ಮೂರು ಜನ ಸೂಟ್ ಕೇಸ್ ತಗೊಂಡ್ರು, ಇಲ್ಲ ಅಂತಂದ್ರೆ ಸೈಟ್ ತಗೊಂಡ್ರು, ಇಲ್ಲ ಬಂಗ್ಲಾ ತಗೊಂಡ್ರು, ಏನ್ ತಗೊಂಡ್ರು ನಮಗ್ ಗೊತ್ತಿಲ್ಲ. ಲಂಚ ತಗೊಂಡಿದ್ದಾರೆ, ಒಟ್ನಲ್ಲಿ ಲಂಚ ತಗೊಂಡಿದ್ದಾರೆ. ಅದಕ್ಕೆ ಈ 3 ಜನ ಹಿಂದೂ ಹೆಣ್ಮಕ್ಳಿಗೆ ನ್ಯಾಯ ಸಿಗಬಾರ್ದು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಮಾಧ್ಯಮಗಳು ವಾಸಿ ನಿಮಗಿಂತ. ಯಾಕೆ ಅಂತ ಕೇಳಿ, ದುಡ್ಡು ತಗೊಂಡ್ರೋ ಇನ್ನೊಂದು ತಗೊಂಡ್ರೋ ಬಾಯಿ ಬಿಡ್ತಾ ಇಲ್ಲ. ಅಟ್ಲೀಸ್ಟ್ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಿ? ಒಂದು ವಸಂತ ಗಿಳಿಯಾರ್, 2ನೇದು ಕಿರಿಕೀರ್ತಿ, 3ನೇದು ಪವರ್ ಟಿವಿ ರಾಕೇಶ್ ಶೆಟ್ಟಿ. ಅಲ್ಲ ಕಣ್ರಪ್ಪ, ಇಡೀ ಕರ್ನಾಟಕದ ಜನತೆ ಅಲ್ಲಿ ನಡೆದಿರುವಂತಹ ಅನ್ಯಾಯಗಳಿಗೆ ನ್ಯಾಯ ಸಿಗಬೇಕು. ಹಿಂದೂ ಹೆಣ್ಮಕ್ಳು ಸುಮಾರು ಜನ, 100 ಜನ ಕಾಣೆಯಾಗಿದ್ದಾರೆ. ಅವರು ಕಾಣೆ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿ ಒಬ್ಬ ವ್ಯಕ್ತಿ ಬಂದು, ನಾನೇ ಅವರ ಶವಗಳನ್ನ ಊತಾಕಿದ್ದೇನೆ. ಅದು ಅವನು ಹೇಳ್ತಾನೆ, ನಾನು ಕಾನೂನಿಗೆ ಎದುರಿ ಬಂದು ನಾನು ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಭೀಮಾ ಹೇಳ್ತಾನೆ, ಇದನ್ನ ನೋಟ್ ಮಾಡ್ಕೊಳ್ಳಿ. ಭೀಮನಿಗಿರುವ ಭಯ ನಿಮ್ 3 ಜನಕ್ಕಿಲ್ವಾ? ಭೀಮಾ ಹೇಳ್ತಾನೆ, ನಾನು ದೇವರಿಗೆ ಹೆದರಿ ಪಾಪ ಪ್ರಜ್ಞೆ ಕಾಡಿ ನಾನು ಬಂದಿವತ್ತು ಸರೆಂಡರ್ ಆಗಿರುವಂಥದ್ದು. ಭೀಮನೇ ಒಬ್ಬ ಅಕ್ಯೂಸ್ಡ್ ಕಣ್ರಿ, ಭೀಮನೇ ಒಬ್ಬ ಆರೋಪಿ. ಅವನೇ ಅವನ ತಪ್ಪನ್ನು ಒಪ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಸರೆಂಡರ್ ಆಗಿ 164 ಸ್ಟೇಟ್ಮೆಂಟ್ ಆಗಿ, ಆ ನಂತರ ಇಡೀ ಕರ್ನಾಟಕದ ಜನತೆ SIT ರಚನೆ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡಿರೋದಕ್ಕೆ ಇವತ್ತು SIT ರಚನೆ ಆಗಿರೋದು. ಹೆಣ್ಮಕ್ಳು ಅಂತ ಹೇಳಿದ್ರೆ ಏನೋ ಒಂದು 60-70 ವರ್ಷದ ಹೆಣ್ಮಕ್ಳು ಅಥವಾ ಏನೋ ಗೊತ್ತಿರೋ ಅಂತ ಹೆಣ್ಮಕ್ಳು ಅಂತಲ್ಲ. ಹೆಣ್ಮಕ್ಳು ಅಂತ ಹೇಳಿದ್ರೆ 14 ವರ್ಷದ ಹೆಣ್ಮಗು ಕೂಡ ಇದೆಪ್ಪ. ಮೈನರ್ ಹೆಣ್ಮಕ್ಳು. ಆ ಹೆಣ್ಮಕ್ಳನ್ನ ರೇಪ್ ಮಾಡಿ ಊತಾಕಿದ್ದಾರೆ. ಅರ್ಥ ಮಾಡ್ಕೋಬೇಕು, ಸೂಕ್ಷ್ಮತೆನ ಅರ್ಥ ಮಾಡ್ಕೋಬೇಕು. ನಿಮ್ಮನೆಯಲ್ಲೂ ಹೆಣ್ಮಕ್ಳಿರ್ತಾರೆ. ವಸಂತ ಗಿಳಿಯಾರ್, ಈ ದುಡ್ಡಲ್ಲಿ ಬಂಗ್ಲೆ ಕಟ್ಕೊಂಡ್ರೆ, ಮನೆ ಕಟ್ಕೊಂಡ್ರೆ ಕೋಟಿದ ಮನೆ ಆಗ್ತಾ ಇದೆ ಅಂತ ಕೇಳ್ಪಟ್ಟೆ ನಾನು. ಯಾರೋ ಹೇಳಿದ್ರು ಹೀಗೆ, ಈ ದುಡ್ಡಲ್ಲಿ ಮನೆ ಕಟ್ಕೊಂಡ್ರೆ ಆ ಮನೆಯಲ್ಲಿ ವಾಸ ಇರೋದು ಅನನ್ಯ ಭಟ್, 14 ವರ್ಷದ ಹೆಣ್ಣು ಮಗು. ಆಮೇಲೆ ಪದ್ಮಾವತಿ, ಇವ್ರುಗಳೇ ನಿನ್ನ ಮನೆಯಲ್ಲಿ ವಾಸ ಇರ್ತಾರೆ. ಯಾಕಂದ್ರೆ ಅವರ ಹೆಣದ ಮೇಲೆ ನೀನು ಬಂಗ್ಲೆ ಕಟ್ಕೊಂಡ್ರೆ ವಸಂತ ಗಿಳಿಯಾರ್ ಇವರೇ ಬಂದು ವಾಸ ಮಾಡೋದು. ನೆನ್ಪಿರ್ಲಿ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಧರ್ಮೋ ರಕ್ಷತಿ ರಕ್ಷತಃ. ನೀನು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಧರ್ಮ ನಿನ್ನನ್ನು ರಕ್ಷಣೆ ಮಾಡ್ತದೆ. ನೀನು ಅನ್ಯಾಯವನ್ನು ರಕ್ಷಣೆ ಮಾಡ್ಲಿಕ್ಕೆ ಹೊರಟಿದ್ದಿ. ಅನ್ಯಾಯನ ರಕ್ಷಣೆ ಮಾಡಿದ್ರೆ ಇವರೆಲ್ಲ ಬಂದು ನಿನ್ನ ಮನೆಯಲ್ಲಿರ್ತಾರೆ. ಇವರೆಲ್ಲ ದಿನ ರಾತ್ರಿ ನಿನ್ನ ಕಾಡ್ತಾರೆ, ನಿನ್ನ ಮನೆಯವ್ರನ್ನ ಕಾಡ್ತಾರೆ. ಅನ್ಯಾಯವಾಗಿ ನಮ್ಮ ಸಾವು ನೋವಲ್ಲಿ ನೀನು ಮಜಾ ಮಾಡ್ತಾ ಇದೀಯಾ ಅಂತ ಪ್ರಶ್ನೆ ಮಾಡ್ತಾರೆ ನಿನ್ನ. ವಸಂತ ಗಿಳಿಯಾರ್, ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ನಿನಗೆ ಅರ್ಥ ಆಗ್ಲೇಬೇಕು. ಯಾಕಂದ್ರೆ ನೀನ್ ಕರೆದ್ರೆ ದೊಡ್ಡ ಮನುಷ್ಯರೆಲ್ಲ ಓಡ್ಕೊಂಡು ಬರ್ತಾರೆ. ಈ ದೇಶದ ಪ್ರಧಾನಿ ಅಂತವ್ರೆ ಅವ್ರು ಕರೆದ್ರೆ ಅಲ್ಲಿಗೆ ಹೋಗ್ತಾರೆ. ಅಂತದ್ದು ನೀನ್ ಕರೆದ್ರೆ ದೊಡ್ಡ ಮನುಷ್ಯರು ನಿನ್ನ ಹತ್ರ ಓಡ್ಕೊಂಡು ಬರ್ತಾರೆ. ಇದನ್ನ ನೋಡಿದ್ರೆ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ ಜನಕ್ಕೆ? ಎಲ್ಲರ ಕಿವಿಯಲ್ಲೂ ಹೂ ಮುಡಿಸೋದ್ರಲ್ಲೇ ಇದೆಯಾ? ಉಡುಪಿ ಮಂಗಳೂರು ಹೂ ಮುಡಿಸ್ತಾ ಇದೆಯಾ? ಏನು ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ ಜನಕ್ಕೆ? ಇನ್ನು ಪವರ್ ಟಿವಿ ರಾಕೇಶ್ ಶೆಟ್ಟಿ ಒಂದು ಅರ್ಥ ಮಾಡ್ಕೋಬೇಕು. ಇಷ್ಟೆಲ್ಲ ದೇಶದಲ್ಲಿರುವ ಜನ, ರಾಜ್ಯದಲ್ಲಿರುವ ಜನ, ಎಲ್ಲ ಹಿಂದೂಗಳು ಇವತ್ತು ಎಚ್ಚೆತ್ತುಕೊಂಡಿದ್ದಾರೆ ಅಂದರೆ ಅವ್ರ ಜೊತೆಗೆ ಮಂಜುನಾಥ ಸ್ವಾಮಿ ಇದ್ದಾನೆ. ಹರ ಹರ ಮಹದೇವ್.
ಹರ ಹರ ಮಹದೇವ್, ನಿನ್ನ ಪಾಪದ ಕೊಡ ತುಂಬುತ್ತೆ. ಒಬ್ಬ ಮುಸಲ್ಮಾನ ಯುವಕ ಒಬ್ಬ ಹಿಂದೂ ಹೆಣ್ಮಗಳ ಪರ ಧ್ವನಿ ಎತ್ತದ ಅನ್ನೋ ಕಾರಣಕ್ಕೆ ನಿನ್ನ ತಂದೆಯನ್ನ ನಾನು ಪ್ರಶ್ನೆ ಮಾಡ್ತೀನಿ. ನೀನು ಮಟ್ಟಣ್ಣನವರ ಮಗನ, ನೀನು ತಿಮರೋಡಿಯ ಮಗನ ಅಂತ ಕೇಳ್ತೀಯಲ್ಲ. ನೀನು ನಾಚಿಕೆ ಆಗಲ್ವಾ? ನಿನಗೆ ನಾಚಿಕೆ ಆಗತ್ತಾ? ಆಗಲ್ವಾ? ಆಗ್ಬೇಕು ತಾನೆ? ಅಷ್ಟು ದೊಡ್ಡ ಮೀಡಿಯಾದಲ್ಲಿ ಕುತ್ಕೊಂಡು ಹೀಗೆ ಮಾತಾಡುವಾಗ FIR ಆಗಲೇಬೇಕು. ಅದಕ್ಕೆ FIR ಆಗಿದೆ ನಿನ್ನ ಮೇಲೆ. ಯಾವಾಗಲೂ ನ್ಯಾಯದ ಪರ ನಿಲ್ಬೇಕಾಗಿರುವಂತಹ ಮಾಧ್ಯಮಗಳು ಸುಮ್ಮನೆ ಕೂತ್ಕೊಂಡಿದ್ದಾರೆ, ಬಾಯಿಗೆ ಬಟ್ಟೆ ಹಾಕ್ಕೊಂಡು ಸುಮ್ಮನೆ ಕೂತಿದ್ದಾರೆ. ಯಾಕಂದ್ರೆ ತಿಂದಿದ್ದಾರೆ ಗಂಟ್ಲುವರೆಗೂ, ಸುಮ್ಮನೆ ಕೂತಿದ್ದಾರೆ. ನೀನೇನು ಮಾಡ್ತಾ ಇದೆಯಾ? ನಿನ್ನ ಕೆಲಸ ಏನು? ನೀನು ಮಾಡಿದ ತಪ್ಪಲ್ವಾ? ಇನ್ನೊಬ್ಬರ ತಾಯಿ ಬಗ್ಗೆ ಮಾತಾಡ್ತೀಯಾ ಅಂತ ಹೇಳಿದ್ರೆ ನೀನು ಇನ್ನೆಷ್ಟು ಒಂದು ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಮಾತಾಡ್ತೀಯ ಅನ್ನೋದನ್ನ ಆಲೋಚನೆ ಮಾಡಬೇಕು. ಸರಿ ಇರಲಿ, ನಿನ್ನ ಪವರ್ ಟಿವಿಯಲ್ಲಿ ನಮ್ಮ ಪದ್ಮಾವತಿ ಅವರು, ನಮ್ಮ ಅನನ್ಯ ಭಟ್ ಅವರು, ಈ 14 ವರ್ಷದ ಮಕ್ಕಳು ಇವರೆಲ್ಲ ರೇಪ್ ಆಗಿ ಕೊಲೆಯಾಗಿ ಇದ್ದಾರಲ್ಲ, ಅವರೆಲ್ಲ ಬಂದು ನಿಂಗೆ ಬುದ್ಧಿ ಕಲಿಸ್ತಾರೆ. ತಾಳು, ಧರ್ಮ ಎಲ್ಲಿದೆಯೋ ಅಲ್ಲೇ ದೈವಶಕ್ತಿ ನೆಲೆಸೋದು. ನಿನ್ನ ಹತ್ರ ಇವರೆಲ್ಲ ಬಂದು ನ್ಯಾಯ ಕೇಳ್ತಾರೆ, ಅವಾಗ ಉತ್ತರ ಕೊಡುವಂತೆ. ಇನ್ನೂ ಒಂದು ವಿಚಾರ ನೆನಪಿರ್ಲಿ ರಾಕೇಶ್ ಶೆಟ್ಟಿ, ನೀನು ಯಾರನ್ನ ಇವತ್ತು ರಕ್ಷಣೆ ಮಾಡಬೇಕು ಅಂತ ನೋಡ್ತಾ ಇದೆಯಾ, ಅವರು ದೇಶ ಬಿಟ್ಟು ಹೋದ್ರೂ ಆಶ್ಚರ್ಯ ಇಲ್ಲ. ನಿನಗೊಂದು 4 ಕಾಸು ಬಿಸಾಕಿ ಅವ್ ನೀರವ್ ಮೋದಿ ಓಡೋದಲ್ಲ, ಅವನು ಲೋನ್ ಕಟ್ಟಕ್ಕಾಗ್ದಂಗೆ ಓಡೋದ ದೇಶಕ್ಕೆ ದ್ರೋಹ ಮಾಡಿ. ಇವರು ಓಡೋದ್ರೆ ವಿದೇಶಕ್ಕೆ, ದೇಶ ಬಿಟ್ಟು ಓಡೋದ್ರೆ ನಿನ್ನ ಕತೆ ಏನು ಅಂತ ಆಲೋಚನೆ ಮಾಡು. ಇಡೀ ದೇಶದ ಜನ ಕ್ಯಾಕರ್ ಸುಗಿತಾರೆ ಮುಖಕ್ಕೆ ನಿನ್ಗೆ. ಇನ್ನು ಈ ಕಿರಿಕೀರ್ತಿ ತನ್ನ ಮನೆಯನ್ನೇ ಸರಿ ಮಾಡ್ಕೊಳಕ್ಕಾಗದೆ ಇರೋನು, ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಹೇಳಿ ಒಂದು ಚಿಕ್ಕ ವಿಚಾರನ ಎದುರಿಸ್ಲಿಕ್ಕಾಗದೆ, ಒಂದು ಸಣ್ಣ ಫ್ಯಾಮಿಲಿ ಮ್ಯಾಟರನ್ನ ಎದುರ್ಸಕ್ಕಾಗದೆ ಇದ್ದವನು ಇವತ್ತು ಬಂದು ದೊಡ್ಡದು ಮಾತಾಡ್ತಾನೆ. ಸಮೀರ್ಗೆ ಯಾರೋ ಫಂಡ್ ಮಾಡಿದ್ರಂತೆ, ಅವ್ರು ಫಂಡ್ ಮಾಡಿದ್ದಕ್ಕೆ ಅವನು ಬಂದು ವಿಡಿಯೋ ಮಾಡಿದ್ನಂತೆ. ಅಲ್ಲಿ ಕೂಡ ಹಿಂದೂ ಮುಸ್ಲಿಂ ಅಂತ ಹೇಳಿ ತಾಂಟಿಸಿ ಹಾಕ್ಲಿಕ್ಕೆ ನೋಡ್ತಾನೆ. ಇವನಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದೆಯಾ? ಇವನಿಗೆ ಕಿತ್ತೋದ ಕೀರ್ತಿ ಅಂತ ಅವತ್ತೇ ಉಗ್ದಿದ್ದೀನಿ. ನಿನಗೆ ಒಂದು ಹೆಣ್ಣು ಮಗಳ ಪರ ಧ್ವನಿ ಎತ್ತಕ್ಕಾಗ್ತಾ ಇಲ್ಲ, ಹಿಂದೂ ಸಮಾಜದ ಹೆಣ್ಣು ಮಕ್ಕಳ ಬಗ್ಗೆ ಧ್ವನಿ ಎತ್ತಕ್ಕಾಗ್ತಾ ಇಲ್ಲ. ನಿನಗೆ ಯಾರೋ ಫಂಡ್ ಮಾಡಿದ್ದಾರೆ ಅಂತ ಹೇಳಿ ನೀನು ಅದೇ AI ಬಳಸ್ಕೊಂಡು ಸುಳ್ಳು ಸುದ್ದಿಯನ್ನ ಹಬ್ಬಿಸುವಂತ ಪ್ರಯತ್ನ ನೆನ್ನೆ ಏನ್ ಮಾಡಿದ್ಯಾ ನೀನು? ನಿನ್ ಜನ್ಮಕ್ಕೆ ಥೂ ಅಂತ ಉಗಿತಾರೆ ಜನ. ಏನಂತ ಹೋಗಿತಾರೆ? ಥೂ ಅಂತ ಹೋಗಿತಾರೆ. ನಿನ್ನ ಬಿಟ್ಟೋಗಿದ್ದಾಳಲ್ಲ ಒಂದು ಒಳ್ಳೆ ಹೆಣ್ಮಗಳು, ಸಂಸ್ಕೃತಿ ಇರುವಂತಹ ಹೆಣ್ಮಗಳು. ಆಕೆಗೆ ಅರ್ಥ ಆಗಿದೆ ನಿನ್ನ ಈ ನೀಚ ಬುದ್ಧಿ ನೋಡಿನೇ ನಿನ್ನ ಬಿಟ್ಟೋಗಿರೋದು. ನಿನ್ ಜೊತೆಗೆ ಯಾರು ಇರಕ್ಕೆ ಇಷ್ಟಪಡ್ತಾರೆ? ಈ ತರ ದರಿದ್ರ ಬುದ್ಧಿ ಇಟ್ಕೊಂಡಿದ್ರೆ ಸುಮ್ಮನೆ ಬಿಟ್ಟೋಗ್ತಾರ ನಿನ್ನನ್ನು? ಅದಕ್ಕೆ ಬಿಟ್ಟೋಗಿರೋ ಅಂಥದ್ದು. ನೋಡಿ ಸ್ನೇಹಿತರೆ, SIT ರಚನೆ ಆಗಲಿಕ್ಕೆ ಯಾರೆಲ್ಲ ಇವರು ಇವತ್ತು ಕೂತ್ಕೊಂಡು ಈ 3 ಜನ ಯಾರನ್ನೆಲ್ಲ ಬೈತಾ ಇದ್ದಾರೆ ಅವರೇ ಕಾರಣ. ಅವರನ್ನು ನೋಡಿ ನಮ್ಮಂಥವ್ರು ಇನ್ಫ್ಲೂಯೆನ್ಸ್ ಆಗಿ ಒಂದಷ್ಟು ಜನ ಕಾನೂನು ತಿಳಿದಿರುವಂಥವರು ನಾವು ಮಾತಾಡ್ತಾ ಇದ್ದೀವಿ. SIT ರಚನೆ ಆಗಿದೆ. ಯಾಕೆ ರಚನೆ ಆಗಿದೆ ಅಂದರೆ, ಒಬ್ಬ ವ್ಯಕ್ತಿ ಭೀಮಾ ಅನ್ನುವವನು ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅವನೇ ಒಂದು ತಲೆಬುರುಡೆ ಇಟ್ಕೊಂಡ್ಬಂದು, ನೋಡಿ ಇದು ನಾನು ಊತ ಹಾಕಿರುವಂತಹ ಹೆಣಗಳಲ್ಲಿ ಒಂದು ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. FIR ರಿಜಿಸ್ಟರ್ ಆಗಿದೆ. FIR ರಿಜಿಸ್ಟರ್ ಆಗಿ 15 ದಿನ ಆದರೂ ಕೂಡ ಯಾವುದೇ ತನಿಖೆ ಶುರುವಾಗದ ಕಾರಣ ಎಲ್ಲ ಜನರು ಎಚ್ಚೆದ್ದುಕೊಂಡು ಹೋರಾಟ ಮಾಡಿದ್ದಕ್ಕೆ SIT ರಚನೆ ಆಗಿದೆ. ಇವತ್ತು SITಯ ದಿಕ್ಕು ತಪ್ಪಿಸಿ ಆರೋಪಿಗಳನ್ನ ರಕ್ಷಣೆ ಮಾಡಕ್ಕೆ ಈ 3 ಜನ ಕಿತ್ತೋದವರು, ಐ ಶುಡ್ ನಾಟ್ ಯೂಸ್ ದಿಸ್ ವರ್ಡ್, ಬಟ್ ಹೊಟ್ಟೆ ಉರಿಯತ್ತೆ ರೀ, ಹೊಟ್ಟೆ ಉರಿಯತ್ತೆ. 100 ಜನ ಹೆಣ್ಮಕ್ಳು ರೀ, ಒಬ್ರಿಬ್ರಲ್ಲ. 20-25 ವರ್ಷದಿಂದ ಈ ಘಟನೆ ನಡೀತಾನೆ ಇದೆ. ನಾವಿವತ್ತಾದ್ರೂ ಧ್ವನಿ ಎತ್ತಲೇಬೇಕು. ಈ 3 ಜನಕ್ಕೂ ನಾವು ಬುದ್ಧಿ ಹೇಳಬೇಕು. ನಾವು ಬುದ್ಧಿ ಹೇಳದೆ ಹೋದ್ರೆ ಇವ್ರ ಬುದ್ಧಿ ಕಲಿಯೋದಾದ್ರೂ ಯಾರ ಹತ್ರ? ಹಿಂದೂ ಮುಸ್ಲಿಂ ಅಂತ ತಂದಿಡೋದ್ರಲ್ಲಿದ್ದಾರೆ ಇವರು. ನಾಚಿಕೆ ಆಗ್ಬೇಕು ಇವ್ರಿಗೆ. ನಿಮ್ಮ ಮನೆಗಳಲ್ಲಿ ಅಲ್ಲಿ
ಏನಿದ್ದಾರೆ ಅಸ್ಥಿ ಪಂಜರಗಳು ಅವ್ರು ಬಂದು ಕುಣಿತಾರ ಆಮೇಲೆ ನ್ಯಾಯ ದೊರಕಿಸ್ಕೊಡದೆ ಹೋದ್ರೆ. ಅರ್ಥ ಆಗ್ತಾ ಇದೆಯಾ ಹೇಳೋದು? ನಾನು ಈ ಮೂಲಕ ಕೇಳ್ಕೊಳ್ಳೋದೇನು ಅಂದರೆ, ನಮ್ಮ ಹಿಂದೂ ಸಮಾಜ ಎಚ್ಚೆತ್ಕೊಳ್ಬೇಕು. ಇಂಥ ಡೋಂಗಿಗಳನ್ನು ನಂಬಬೇಡಿ. ನಿಮ್ಮ ಮನೆ ಹೆಣ್ಮಕ್ಳು ನಿಮ್ಮ ಜವಾಬ್ದಾರಿ. ನಮ್ಮ ಮನೆ ಮಕ್ಕಳನ್ನ ನಾವು ಕಾಪಾಡ್ಕೊಳ್ದೆ ಹೋದ್ರೆ ಮತ್ಯಾರು ಕಾಪಾಡ್ಕೊಳ್ತಾರೆ? ನಾವೇ ಧ್ವನಿ ಎತ್ತಬೇಕು. ಇಂಥವರ ಮಾತುಗಳಿಗೆ ಕಿವಿ ಕೊಡಬೇಡಿ. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಲಿ. ಆದಷ್ಟು ನಾವು ಜಾಗೃತರಾಗಿರೋಣ. ನಮ್ಮ ಜನಕ್ಕೆ ಜಾಗೃತಿಯನ್ನ ಮೂಡಿಸೋಣ. ಇನ್ನಾದರೂ ಎಚ್ಚೆತ್ಕೊಳ್ಳಿ. ಇವರ ಸುಳ್ಳು ವಿಡಿಯೋಗಳನ್ನು ನಂಬಬೇಡಿ ಸ್ನೇಹಿತರೆ. ಹಾಗೂ ಇವರು ಸುಳ್ಳು ಹೇಳುವಂಥದ್ದು ಇನ್ನು ನಿಲ್ಲಿಸುವ ಹಾಗೆ ಕಾಣ್ತಾ ಇಲ್ಲ. 3 ಜನ ಇಡೀ ಕರ್ನಾಟಕದಲ್ಲಿ ಆರೋಪಿಗಳ ಪರ ನಿಂತಿರುವ ಈ 3 ಜನನ ಖಂಡಿತವಾಗಿಯೂ ನಮ್ಮ ಶಿವ, ನಮ್ಮ ಪರಮೇಶ್ವರ 3ನೇ ಕಣ್ಣು ಬಿಟ್ಟು ನೋಡಿ ಆದಷ್ಟು ಬೇಗ ಅವರ ಅಂತ್ಯಗೊಳಿಸೋದಂತೂ ಖಂಡಿತ. Thank you for watching this video. Please share the video. Thank you friends, and also subscribe my YouTube channel. Don't forget to press bell icon. Thank you for watching this video.